ಈಗ ಏರೋದಾಗಿರೋ ಒಬ್ಬರನ್ನ ಬಿಡಬೇಡಿ ಕಣ್ರು, ಹೊಡೆದು ಬಿಸಾಕ್ರು. ಸರ್ ಶುರು ಮಾಡಿದ್ರು ಸರ್. ಶುರು ಮಾಡಿದ್ರು. ಗ್ರೀನ್ಗೂ ರೆಡ್ಗೂ ವಾರ್ ಸ್ಟಾರ್ಟ್ ಆಗೋಯ್ತು ಸರ್. ಪ್ರಪಂಚನ ತಲೆ ಕೆಳಗಾದ್ರು ಇವ್ರು ಬದಲಾಗಲ್ಲ ಸರ್. ಇಲ್ಲಿಂದ ಯಾವನು ಜೀವಂತವಾಗಿ ಹೋಗ್ಬಾರ್ದು ಕಣ್ರೋ. ನೀನ್ ಆ ಕಡೆ ನೋಡು. ಬಿಳಿ ಬಟ್ಟೆಲ್ ಬರ್ತಾವ್ರಲ್ಲ ಅವ್ರ ಹೆಸರು ಸಾರಥಿ ಅಂದ್ರೆ ತೇರು ಓಡಿಸೋರಲ್ಲ. ತಪ್ಪು ಮಾಡ್ದವ್ರನ್ನ ಊರ್ ಬಿಟ್ಟೆ ಓಡಿಸ್ಬಿಡ್ತಾರೆ. ಯಾವನು ಜೀವಂತವಾಗಿ ಹೋಗ್ಬಾರ್ದು. ಎಲ್ಲ ರಕ್ತ ಅಲ್ಲಿ ಅರ್ಧ ಚಡ್ಡಿ ಹಾಕೊಂಡು ಹೊಡಿತಾ ಇದ್ದಾನಲ್ಲ ಅವನೇನೆ ರೈಟ್ ಹ್ಯಾಂಡ್. ಅಲ್ಲೊಬ್ಬ ನಾಯಿ ಹೊಡೆದಂಗ್ ಹೊಡಿತಾವನಲ್ಲ ಅವನ ಹೆಸರು ಮೂಗ. ಈ ಕುರ್ಚು ಕಟ್ಟ ಹಾಕೊಂಡು ಒಬ್ಬ ಹೊಡಿತಾವನಲ್ಲ ಅವನ ಹೆಸರೇ ಮುರುಗ ಅಂತ. ಅವನ್ ಬೆರಳೆ 4 ಬೆರಳು. ಹೆಬ್ಬೆಳೆ ಅಂದ್ರೆ ಗೊತ್ತಾ ನಿಮ್ಗೆ? ಇವಾಗ ಬರ್ತಾ ನೋಡಿ. ಇವ್ರ 4 ಜನ ಬರೀ ಹೆಸರಿಗಷ್ಟೇ. ಇವಾಗ ಬರುತ್ತೆ ನೋಡಿ ಬೆಂಕಿ ಮಳೆ. ಯಾರು? ಅಲ್ಲಿ ನೋಡಿ. ನಾನು ಹೇಳುದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮಾಟ್ಟದಾವಣಿ, ಪುದೂರ್, ತಲಾಕುಲಂ, ಕೋರಿಪಾಳ್ಯಂ, ಆರಪಾಳ್ಯಂ, ಮಾಪಾಳ್ಯಂ, ಕರಿಮೇಡ್, ನರಿಮೇಡ್, ಕೋಚ್ಚೆಡೆ, ಕಳ್ಮಂಡಪಂ, பொன்னகரம், பழங்கானத்தாம், திரிநகர், தேவர் நகர், திடீர் நகர், செல்லூர், தெருக்குவாசல், காலவாசல், அரசரடி, நெல்லிப்பேட்டை, வடக்கு மாசி, ಮೀನಾಕ್ಷಿಪುರಂ, ಪಲ್ಲಂ, ಪರಬ. ಈ ಏರಿಯಾದಲ್ಲಿ ಒಂದು ಜಾಗ ಕೂಡ ಸೀನಿಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಡಿ. ಇಲ್ಲ ಅಂದ್ರೆ ಈ ರೆಡ್ ಬೆಂಕಿ ಸುಡೋದಿಲ್ಲ, ಸುಟ್ಟಾಕ್ಬಿಡ್ತೀನಿ. ಹೌದು,
ನಾನು ಗೊತ್ತಿದ್ದೆಲ್ಲ ಕೇಳ್ತಾ ಇದ್ದೀನಿ. ಈ ಮಾಡಿಂದ ನೋಡಿದ್ರೆ ದೇವಸ್ಥಾನದ ಗೋಪುರ ಕಾಣಿಸುತ್ತಾ ಅಥವಾ ಮೀನಾಕ್ಷಿದ ಮನೆ ಕಾಣಿಸುತ್ತಾ? ಅಮ್ಮಮ್ಮ ಅಂದ್ರೆ ಕೆಳಗಡೆ ಒಬ್ಬ ಹಿಡಿದು ಇಟ್ಕೊಂಡಿರ್ತಾನೆ, ಅವನೇ ಕಾಣಿಸ್ತಾನೆ. ಚೆನ್ನಾಗಿದ್ಯಾ? ತಗೊಂಡೇನಾದ್ರು ಊಟ ಮಾಡ್ತೀರಾ? ಒಂದ್ ತುಂಡ್ ತಗೊಂಡು ಬಾಗಿಕೊಂಡೆ ಅಂತ ಅನ್ಕೊಳ್ಳಿ, ನೀವು ಕಳೆದೋಗ್ಬಿಡ್ತೀರಾ. ನನಗೆ ಚಿನ್ನದ ಗಣಿನೇ ಕಾಣಿಸ್ತಾ ಇದೆ. ಏನಪ್ಪಾ, ನಿನ್ನೆ ಎಲ್ಲ ಮಾರ್ಕೆಟ್ ಪೂರ್ತಿ ಕೇಳ್ ನೋಡ್ದೆ. ನಿಮ್ಮ ರೆಡ್ಡು ಒಳ್ಳೆಯವನಿಗೆ ರಾಮ, ಕೆಟ್ಟವನಿಗೆ ರಾವಣನಾಗಿದ್ದಾನಲ್ಲ, ಯುನಾನಿಮಸ್ ಅಂತ ಎಲ್ರೂ ಹೇಳ್ತಾರೆ. ಅದೇ ತಾನೇ ಸತ್ಯ. ಅರ್ಥ ಮಾಡ್ಸೋದ್ರಲ್ಲಿ ಅರ್ಜುನ, ಕೊಡೋದ್ರಲ್ಲಿ ಕರ್ಣ, ನ್ಯಾಯದಲ್ಲಿ ಧರ್ಮ, ಉಪದೇಶದಲ್ಲಿ ಕೃಷ್ಣ. ಒಟ್ನಾಗಿ ಹೇಳ್ಬೇಕಂದ್ರೆ ನಮ್ ರೆಡ್ಡು ಅವ್ನು ಒಳ್ಳೆಯವನು ಅಂತ ಹೆಂಗ್ ಹೇಳ್ತೀಯ? ಈ ಏರಿಯಾದಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನ ನನ್ನ ಹತ್ರ ಆಗಿದ್ರು ಅವನೊಬ್ಬ ಕಾಪಾಡ್ತಾನೆ. ಸಾರ್, ಯಾಕೆ ಸಾರ್ ನವಿಲಿಗೆ ಗರಿ ಕೊಟ್ಟ, ಹುಲಿಗೆ ಧೈರ್ಯ ಕೊಟ್ಟ? ನಮ್ಮ ರೆಡ್ ಮನೆ ಬಾಗ್ಲಿಗೆ ಮುಂದೆ ಬಂದು ನಂಬಿಕೆಯಿಂದ ನಿಂತ್ಕೊಳ್ಳಿ ಸಾರ್. ಸಾರ್, ಜೀವ ಜೀವ ಕೊಡ್ತಾನೆ ಸಾರ್. ನನ್ನ ಪ್ರೀತಿಯ ಲೇಖಕ ಆನಂದ್ ಅವರೇ, ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತು. ನಾನೊಂದು ಕತೆ ಬರೀತಿದ್ದೀನಿ, ಅದು ನಿಜವಾದ ಘಟನೆ. ನನ್ನ ಕಥೆಯ ಕಥಾನಾಯಕನ ಹೆಸರು ಆದಿ. ಅವನ ಸುತ್ತ ಇರೋ ಜನಗಳಿಗೆ ಅವನೇ ತಾಯಿ ತಂದೆ, ಆದ್ರೆ ಅವನಿಗೆ ಮರ್ದಲ್ ಮಾಡಿರೋ ತೇರೆ ಅವನಿಗೆ ತಾಯಿ ತಂದೆ. ದಯವಿಟ್ಟು ನಾನೇನ್ ಬರೀತಿದ್ದೀನಿ ಅದನ್ನ ಸರಿಯಾಗಿ ಓದಿ. ಆದಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇದೆ. ಇದೆಲ್ಲಿ ನಡೀತಿರೋದು, ಯಾವಾಗ ನಡೆದಿರೋದು, ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಕ್ಕೆ ಹೋಗ್ಬೇಡಿ. ಆದ್ರೆ ಇದನ್ನ ಓದಿ ತಿಳ್ಕೊಳ್ಳಿ. ಆನಂದ, ಸರ್, ನಾವೆಲ್ಲಿದ್ದೀವಿ ಹೇಗಿದ್ದೀವಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಮತ್ ನಾವು ಬರೆಯೋ ಪತ್ರ 4-5 ಅಡ್ರೆಸ್ ದಾಟಿನೇ ಹೋಗ್ಬೇಕು. ಇನ್ಮೇಲೆ ಆನಂದಕ್ಕೆ ಸಂಬಂಧಪಟ್ಟ ಏನಕ್ಕಾದ್ರೂ ಯಾವ್ದಕ್ಕಾದ್ರೂ ಫೋನ್ ಮಾಡಬಾರ್ದು, ಈ ಕತೆ ಮುಗಿಯೋವರೆಗೂ. ಓಕೆ ಸರ್. ಸರ್, ಮಣಿಮೇಗಲ್ ಕತೆ ಬರೆಯಕ್ ಶುರು ಮಾಡಿದ್ದಾರೆ. ಕತೆ ಅಲ್ಲ ಸರ್, ನಿಜವಾದ ಘಟನೆ. ಶೀರ್ಷಿಕೆ ಏನೋ ಆದಿ. ಮಣಿಮೇಗಲ ಅವ್ರಿಗೆ ನಾನು ಹುಚ್ಚಿಡಿತಾ ರೌಡಿ ಬಗ್ಗೆ ಬರೀತಿದಾರ. ನೀನೇ ಹುಚ್ಚಿ. ಎಲ್ಲಾ ಮಕ್ಳು ಕಾಸಿಲ್ದೆ ಓದ್ಬೇಕು ಅಂತ ಆದಿಯವರ ಆಸೆ. ಡೊನೇಷನ್ ಕೇಳ ಸ್ಕೂಲ್ಗೆಲ್ಲ ಹೋಗಿ ಜಗಳ ಮಾಡಿ ಫ್ರೀಯಾಗಿ ಸೀಟ್ ಕೊಡ್ಸ್ತಿದ್ದಾರೆ. ನನ್ ಪ್ರಕಾರ ಆದಿಸ್ ಗ್ರೇಟ್. ನೀವ್ ಹೇಳಿ. ನೀವ್ ಅನ್ಕೊಂಡಿರೋ ತರ ಏನಲ್ಲ. ಪೇರೆಂಟ್ಸ್ ಹತ್ರ ದುಡ್ಡಿಸ್ಕೊಂತೀವಿ. ಏನಕ್ಕೆ ಹೇಳಿ? ಸ್ಕೂಲ್ ಒಳಗಡೆ 4 ಸ್ವಿಮ್ಮಿಂಗ್ ಪೂಲ್ ಕಟ್ಬೇಕು, ಸ್ಕೂಲ್ಗೆ ಮಕ್ಳು ಬರೋದಕ್ಕೆ AC ಬಸ್ ಎಲ್ಲ ತಗೊಬೇಕು. ಇದೆಲ್ಲ ತಿಳ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಸಾರ್? ಯಾರು? ನಾನಾ? ಅರ್ಥ ಮಾಡ್ಕೋಬೇಕಾ? ಕಲೆಕ್ಟರ್ ಮಗ, ಡಾಕ್ಟರ್ ಮಗ ಓದ್ತಿರೋ ಈ ಸ್ಕೂಲ್ನಲ್ಲಿ ರಿಕ್ಷಾ ಓಡ್ಸೋನ್ ಮಗ, ಕೂಲಿ ಮಾಡೋನ್ ಮಗ ಓದ್ಬೇಕು ಅಂತ ಅನ್ಕೊಂತ ನೋಡು. ಅದು ನಿನಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. 5-10 ತಗೊಳ್ಳೋ ಜಾಗದಲ್ಲಿ 50,000 1 ಲಕ್ಷ ಅಂತ ಹೋದ್ರೆ ಕಷ್ಟಪಟ್ಟು ಕೆಲಸ ಮಾಡೋಂತ ಕೂಲಿಗಳೆಲ್ಲ ರೋಡ್ಗೆ ಬರ್ತಾರಲ್ಲ, ನಾನು ಜನಗಳಿಗೆ ರಕ್ಷಣೆ ಕೊಡೋದು ತಪ್ಪ? ಈ ಒಂದು ಶಾಲೆಯಲ್ಲಿ ಓದೋದಕ್ಕೆ 50,000 ಯಾಕೆ ಹೇಳಿ? ಮತ್ತ ಹಣ ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಸ್ಕೂಲ್ ಹೆಂಗ್ ನಡೆಸೋದು? ನಡೆಸ್ಬೇಕು. 2 ಚಿನ್ನದ ಅಂಗಡಿ, 4 ಥಿಯೇಟರ್, 1 ಶಾಪಿಂಗ್ ಕಾಂಪ್ಲೆಕ್ಸ್, ಏರಿಯಾಗೆ 3 ಮನೆ ಅಂತ ಸಂಪಾದನೆ ಮಾಡಿದ್ರಲ್ಲ, ಅದು ಸಾಕು. ಇರೋ ದುಡ್ಡಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಿ. ವಿದ್ಯೆಗೆ ಕಾಸು ಬೇಕು ಅಂದ್ರೆ ನಾನ್ ಕೊಡ್ತೀನಿ, ಆದ್ರೆ ಕಲಿಯೋದಕ್ಕೆ ದುಡ್ಡೇ ಬೇಕು ಅಂದ್ರೆ ನಾನ್ ಕೊಡೋದೇ ಇಲ್ಲ. ಇವಾಗ ಎಜುಕೇಶನ್ ಎಲ್ಲ ಬೇರೆ ತರ ಹೋಗ್ತಾ ಇದೆ. ನಿಮ್ ಮನ್ಸಲ್ಲಿ ಎಜುಕೇಶನ್ ಅಂದ್ರೆ ಏನ್ ಅನ್ಕೊಂಡಿದೀರಾ? ಯೋಚನೆ. ರೆಡ್ ಅನ್ನೋ ಯೋಚನೆ, R ಫಾರ್ ರೆವಲ್ಯೂಷನ್, E ಫಾರ್ ಎಜುಕೇಶನ್, D ಫಾರ್ ಡೆವಲಪ್ಮೆಂಟ್ ಅನ್ನೋ ಯೋಚನೆ, ಈ 3 ಇಂಗ್ಲಿಷ್ ಗೊತ್ತು ಅನ್ನೋ ಯೋಚನೆ. ಪ್ರತಿಯೊಬ್ಬ ವ್ಯಕ್ತಿಗೂ ವಿದ್ಯೆ ಕೊಡ್ಬೇಕು ಅಂತ ಕಷ್ಟಪಡ್ತಿರೋಂತ ಸರಸ್ವತಿ, ಅದು ವ್ಯರ್ಥ ಆಗ್ಬಾರ್ದು ಅಂತ ಯೋಚನೆ. ಕರ್ನಾಟಕ ಬಿಹಾರ್ ಆಗ್ಬಾರ್ದು ಅಂತ ಯೋಚನೆ. ಕೇರಳ ಆಗ್ಬೇಕು ಅನ್ನೋ ಯೋಚನೆ. ಬಡತನ ಮತ್ತೆ ವಿದ್ಯೆನ ಹೋಲಿಕೆ ಮಾಡಬಾರ್ದು ಅನ್ನೋ ಯೋಚನೆ. ಭಿಕ್ಷೆ ಮಾಡಾದ್ರೂ ವಿದ್ಯೆ ಸಂಪಾದನೆ ಮಾಡ್ಬೇಕು ಅನ್ನೋ ಯೋಚನೆ. ಆದ್ರೆ ವಿದ್ಯಾವಂತರೆಲ್ಲ ಭಿಕ್ಷೆ ಎತ್ಬೇಕು ಅನ್ನೋದು ನಿನ್ನ ಯೋಚನೆ. ಕಾಗದ ಬರೆಯೋದಕ್ಕಂತ ನನ್ನ ರಕ್ತ ಕೂಡ ಕೊಡೋದಕ್ಕೆ ನಾನು ಸಿದ್ಧ. ಒಬ್ರಿಗೆ ಒಳ್ಳೇದಾಗ್ಬೇಕು ಅಂತಂದ್ರೆ ನನ್ನ ಉಸಿರು ಕೊಡೋದಕ್ಕೂ ನಾನು ತಯಾರಿದ್ದೀನಿ. ಈ ಯೋಚನೆಗಳ ಕಣೋ ರೆಡ್ನ ತತ್ವಗಳು. ಮತ್ತೆ ಕೊನೆದಾಗ ಏನ್ ಹೇಳ್ತೀರಾ? ನಾನ್ ಹೇಳೋದೆಲ್ಲ ಮಾಡ್ಲೇಬೇಕು. ಹಂಗ್ ಮಾಡ್ಲಿಲ್ಲ ಅಂದ್ರೆ? ರೆಡ್, ಇವ್ರ ಬಗ್ಗೆ ಚಾನೆಲ್ ಅಲ್ಲಿ ಮಾತಾಡು, ಸೀಟ್ ಕೇಳು. ಇಲ್ಲ ಅಂದ್ರೆ ಅವನ್ ಶರೀರದಿಂದ ಯಾವ್ದಾದ್ರು ತುಂಡನ್ ಕೇಳು. ಜೈಲಲ್ಲಿರೋಂಥ ಇಟ್ಗೆಗಳನ್ನ ತಗೊಂಡು ಶಾಲೆನ ಕಟ್ಬೋದು ಅಂತ ದೊಡ್ಡವರು ಹೇಳಿದ್ದಾರೆ. ಆದ್ರೆ ನೀನ್ ಮಾತಾಡೋದ್ ನೋಡಿದ್ರೆ ಇಲ್ಲಿರೋಂಥ ಇಟ್ಗೆಗಳನ್ನ ತಗೊಂಡು ನಿನ್ನ ಸಮಾಧಿ ಕಟ್ಬೇಕು ಅಂತ ನಾನ್ ಯೋಚಿಸ್ತಾ ಇದ್ದೀನಿ. ಏನು ರೌಡಿಸಂ ಮಾಡ್ತಾ ಇದ್ದೀರಾ?
ಶಿಕ್ಷಕರಿಗೆ ಗೌರವ ಕೊಡ್ಬೇಕಂತ ಯೋಚನೆ ಮಾಡೋನ್ಗೆ ನನಗೆ ಈ ರೀತಿ ಹೇಳ್ತಿದ್ಯಾ? ಪಾಠ ಹೇಳ್ಕೊಡೋ ಶಿಕ್ಷಕರಿಗೆ ನಾನು ಗೌರವದಿಂದ ಮಾತಾಡ್ತಾ ಇದ್ದೀನಿ. ಹೇಯ್, ಈ ಬಡವರಿಗೆಲ್ಲ ಸಹಾಯ ಮಾಡಕ್ ನೀನ್ ಯಾರೋ? 100 ಕೋಟಿ ಜನಗಳಲ್ಲಿ ಒಬ್ಬ, 6 ಕೋಟಿ ಜನಗಳಲ್ಲಿ ಮೊದಲನೇ ರೆಡ್ ಎಲ್ಲದಕ್ಕೂ ಟೈಮ್ ಕೊಡ್ತಾನೆ. ಇದು ನೋಡು, ಇದು ಸುತ್ತೋ ಟೈಮೇ, ನಿಮಗೆ ನಿರ್ಧಾರ ತಗೊಳ್ಳೋದಕ್ಕೆ ಟೈಮ್. ನೀವ್ ಹೇಳ್ದಂಗೆ ಮಾಡ್ತೀವಿ. ಅದು ರೆಡ್ ಅಂಕಲ್ ಬಂದು, ರೆಡ್ ಅಂಕಲ್ ಚೆನ್ನಾಗಿದ್ದೀರಾ? ಅಂಕಲ್ ಬಂದಿದ್ದಾರೆ, ಚೆನ್ನಾಗಿದ್ದೀರಾ? ಕೆಲ್ಸ ಮುಗೀತಾ? ಯಾಕೆ ಇನ್ನು ಯಾಕೆ ಮುಗ್ದಿಲ್ಲ? ಅದೇ ಒಡವೆ ಅಂಗಡಿಲೋ ಬಟ್ಟೆ ಅಂಗಡಿಲೋ ಬಿಸ್ನೆಸ್ ಏನು ಇಲ್ಲ, ಎಲ್ಲ ಸುಳ್ಳು ಸುಳ್ಳು ಹೇಳ್ಬೇಡ. ಬ್ರಿಟಿಷ್ ಅವ್ರ ಕಾಲದಿಂದ, ದಟ್ ಈಸ್ ಬಿಫೋರ್ 1947, ಜರಾ ಮೆಹರ್ಬಾನ್ ಕರ್ಕೆ ಟೌನ್ ಹಾಲ್ ರೋಡ್ ಮೇ ಒಂದು ಸಣ್ಣ ಅಂಗಡಿ ಹಾಕಕ್ಕೆ ಜಾಗ ಕೊಡಿ ಸರ್. ರಾಜಸ್ಥಾನ್ से सारे ऊंट बेच के आया हूं सर, प्लीज सर, प्लीज सर, प्लीज ದಯಮಾಡಿ ಜಾಗ ಮಾಡ್ಕೊಡಿ ಸರ್. ದಯಮಾಡಿ ಒಂದು ಸಣ್ಣ ಜಾಗ ಮಾಡ್ಕೊಡಿ ಸರ್. ರಾಜಸ್ಥಾನದಿಂದ ಎಲ್ಲ ಒಂಟೆ ಮಾರ್ಬಿಟ್ಟು ಬಂದೆ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಜನಗಳು ಬೂಟ್ ನೆಕ್ಕೋ ನೀನು. ನಿನ್ ಹತ್ರ ಉಳ್ಕೊಳಕ್ಕೆ 2 ಎಕರೆ ಜಾಗ ಇರ್ಲಿಲ್ಲ, ನಾನ್ ಕೊಟ್ಟಿದ್ದೆ. ಎಲ್ಲ ರೆಡ್ನೇ. ರೆಡ್ ಇನ್ಮೇಲೆ ನಿಮ್ಗೆ ಮಾಮೂಲು ಕೊಡ್ಬಾರ್ದಂತ ರೆಡ್ಡೇ ಹೇಳಿದ್ದು. ರೆಡ್ ಅವ್ನ್ ಹೇಳ್ದ, ನೀನ್ ಕೇಳ್ಬಿಟ್ಟ? ಅವ್ನ್ ಏನೇ ಹೇಳಿದ್ರು ಕೇಳ್ತೀಯಾ? ಈಗ ರೆಡ್ಡಿನ ಅವಶ್ಯಕತೆ ಇದೆ. ಸಿಡ್ಡಿ ಬೇಡವಾ? ಸಿಡ್ಡಿ ಬೇಡವಾ ನಿನಗೆ? ಬಿಟ್ಬಿಡಿ, ಏಯ್, ಬಿಟ್ಬಿಡಿ. ರೆಡ್ಡಿಗೆ ಈಗ್ಲೇ ಫೋನ್ ಹಾಕೋ. ರೆಡ್ಡಿಗೆ ಫೋನ್ ಹಾಕಿ ಈಗ್ಲೇ ಸಿಗಕ್ ಹೇಳು.